ನಮಸ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು PW KCET ಮೈ ಡಿಯರ್ ಸ್ಟೂಡೆಂಟ್ಸ್ ಹೆಂಗ್ ನಡೀತಾ ಇದೆ ನಿಮ್ದು ಎಲ್ಲರದು ಪ್ರಿಪರೇಷನ್ ನೋಡಿ KCET ಎಕ್ಸಾಮ್ಸ್ ಅಂತೂ ಬಂದ್ಬಿಟ್ಟಿದೆ ಬಟ್ ಲಾಸ್ಟ್ ಮಿನಿಟ್ ಗೆ ನೀವೇನಾದ್ರೂ ಚೆಕ್ ಲಿಸ್ಟ್ ಅನ್ನ ಇಡಬೇಕಂದ್ರೆ ಲೈಕ್ ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಏನೆಲ್ಲ ರಿವಿಷನ್ಸ್ ಮಾಡಿ ಹೋಗ್ಬೇಕು ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ನೋಡ್ಬೇಕು ಗ್ಲಾನ್ಸ್ ಮಾಡಿ ಹೋಗ್ಬೇಕು ಸೊ ದಟ್ ಶುವರ್ ಶಾರ್ಟ್ ಕ್ವಶನ್ಸ್ ಆ ಟಾಪಿಕ್ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋ ಅಲ್ಲಿ ನಿಮ್ಗೆಲ್ಲಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ನಾವು ಟಾಪಿಕ್ ಬೈ ಟಾಪಿಕ್ ಹೋಗೋಣ ಸೊ ದಟ್ ನೀವು ಏನೆಲ್ಲ ಟಾಪಿಕ್ ಬೈ ಟಾಪಿಕ್ ಕವರ್ ಮಾಡ್ತಾ ಹೋಗ್ಬೇಕು ಸೊ ದಟ್ ಯು ವಿಲ್ ಗೆಟ್ 15 ಫಿಕ್ಸ್ಡ್ ಮಾರ್ಕ್ಸ್ ಅಂತ ನಾ ಈ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ಫಸ್ಟ್ ಇಫ್ ಯು ಸಿ ಸ್ಟೂಡೆಂಟ್ಸ್ ಓವರ್ ಹಿಯರ್ ವಿ ಹ್ಯಾವ್ ಸೆಟ್ಸ್ ಕ್ಲಿಯರ್ ಸೆಟ್ ಥಿಯರಿ ಇದೆ ಸೆಟ್ ಥಿಯರಿಯಲ್ಲಿ ನೀವು ಏನನ್ನ ನೋಡ್ತೀರಾ ಸ್ಟೂಡೆಂಟ್ಸ್ ನಂಬರ್ ಆಫ್ ಸಬ್ಸೆಟ್ಸ್ ಅನ್ನ ನೋಡ್ತೀರಾ ಫೈನ್ ಯು ವಿಲ್ ಸಿ ನಂಬರ್ ಆಫ್ ಸಬ್ಸೆಟ್ಸ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂಡ್ ಇಂಪ್ರಾಪರ್ ಸಬ್ಸೆಟ್ಸ್ ಈ ಕಾನ್ಸೆಪ್ಟ್ ಮೇಲೆ ಎವ್ರಿ ಇಯರ್ ಒನ್ ಅಂತೂ ಒಂದು ಕ್ವಶನ್ ಬಂದೇ ಬಂದಿದೆ ಕ್ಲಿಯರ್ ಫೈನ್ ಮೂವಿಂಗ್ ಆನ್ ನೆಕ್ಸ್ಟ್ ಅಡಿಷನ್ ಥಿಯರಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A union B is equals to number of elements in A plus number of elements in B minus number of elements in A intersection B. Next operations on sets correct operations on sets ಮೇಲೆ and its properties union of sets ಇರಬಹುದು intersection of sets clear along with its properties clear and next is we have De Morgan's law. ಸೊ ಈ ಟಾಪಿಕ್ ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಯು ಪೀಪಲ್ ವಿಲ್ ಗೆಟ್ 1 ಮಾರ್ಕ್ಸ್ ಓವರ್ ಹಿಯರ್ ಫೈನ್ ಈ ನಾಲ್ ಟಾಪಿಕ್ ಅನ್ನ ರಿವೈಸ್ ಮಾಡಿ ಹೋಗಿ ಇಲ್ಲಿಂದಾನೇ ಕ್ವಶನ್ಸ್ ಬರೋದು ಎವ್ರಿ ಇಯರ್ ಇದು ಫಿಕ್ಸ್ಡ್ ಡಿ ಮಾರ್ಗನ್ಸ್ ಲಾ ಅಂತ ನಿಮ್ಗೆ ಗೊತ್ತದ ಆಪರೇಷನ್ಸ್ ಆನ್ ಸೆಟ್ಸ್ ಕೂಡ ಗೊತ್ತದ ಯೂನಿಯನ್ ಇಂಟರ್ಸೆಕ್ಷನ್ ಡಿಫರೆನ್ಸ್ ಆಫ್ ಟೂ ಸೆಟ್ಸ್ ಕ್ಲಿಯರ್ ಕಾಂಪ್ಲಿಮೆಂಟ್ ಆಫ್ ದಿ ಸೆಟ್ಸ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್ ಅಲಾಂಗ್ ವಿತ್ ದಟ್ ನೀವು ಇಷ್ಟನ್ನ ಓದಬೇಕು ಅಲಾಂಗ್ ವಿತ್ ದಟ್ ಸ್ಟೂಡೆಂಟ್ ಸರ್ ನೀವೇ ನಮ್ಗೆ ಒಂದು PDF ಕೊಡಿ ಕಂಪ್ಲೀಟ್ ಈ ಫಾರ್ಮುಲಾ ಲಿಸ್ಟ್ ಏನಿದೆ ಏನೆಲ್ಲ ನಾವು ಓದಬೇಕು ಒಂದು PDF ಅನ್ನ ಕೊಡಿ ಅಂತ ಹೇಳಿದ್ರೆ ಈ ವಿಡಿಯೋ ತಳಗಡೆ PDF ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಸ್ಟೂಡೆಂಟ್ಸ್ ಓಕೆ PDF ಅಂತ ನೀವೇನಾದ್ರೂ ಹಾಕಿದ್ರೆ ಅಲಾಂಗ್ ವಿತ್ ದಿಸ್ ಸರ್ ಎಲ್ಲಿಂದ ಕಳ್ಸಿಕೊಡ್ತೀರಾ ಅಂತ ನೀವೇನಾದ್ರೂ ಕೇಳಿದ್ರೆ ಐ ವಿಲ್ ಗಿವ್ ಇಟ್ ಇನ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು PW ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಅದ ಅಲ್ಲಿ ನೀವು ಫಾಲೋ ಮಾಡ್ತಾ ಇರಿ ಸೊ ಅಲ್ಲಿ ನೀವು ಲಿಂಕ್ ಅಂತ ಟೈಪ್ ಮಾಡಿದ್ರೆ ನಿಮ್ ಸೀದಾಗಿ PDF ಲಿಂಕ್ ಅನ್ನ ಸಿಗುತ್ತೆ ಓಕೆ ಸೊ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ ಫಾರ್ಮುಲಾ ಲಿಸ್ಟ್ ಅನ್ನ ನಾಳೆ ನಿಮ್ಗೆ ಖಂಡಿತ ಸಿಗುತ್ತೆ ಓಕೆ ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇವಾಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ನಾನು 2 ಮಾರ್ಕ್ಸ್ ಅನ್ನ ಕ್ಲೇಮ್ ಮಾಡಿದ್ದೀನಿ I have claimed 2 marks over here. So which all are the important topics over here? Nodi, number of elements in the Cartesian product and number of relations. Number of elements in the Cartesian product and number of relations. Equality of two order pairs. Types of relations, number of equivalence relations by the formula. Ee mood topic relations alli cover madidini. Moving on next, we have nothing but what? Continuity of the counting of the function. Sorry. Counting of the functions, number of unknown functions, number of onto functions, number of bijection functions. ಈ ಮೂರು ಫಾರ್ಮುಲಾ ಮೇಲೆ one fixed question every year will be there. Next ಅದಾದ್ಮೇಲೆ ಡೊಮೇನ್ ಅಂಡ್ ರೇಂಜ್ ಆಫ್ ರಾಷನಲ್ ಫಂಕ್ಷನ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಜಾಸ್ತಿ ಸತಿ ಕ್ವಶನ್ಸ್ ಬಂದಿರೋದು ರಾಷನಲ್ ಫಂಕ್ಷನ್ಸ್ ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಡೊಮೇನ್ ಅಂಡ್ ರೇಂಜ್ ಕ್ಯಾಲ್ಕುಲೇಟ್ ಮಾಡಕ ಮೆಥಡ್ಸ್ ಕೂಡ ಬೇರೆ ಬೇರೆ ಅದಾವ ಫೈನ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಕ್ಲಿಯರ್ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕ್ಲಿಯರ್ ಆ ರೀತಿ ಕೂಡ ಬರ್ತದ ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ನಂಬರ್ ಆಫ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಒನ್ ಆನ್ ಟು ಫಂಕ್ಷನ್ಸ್ ಅಂಡ್ ಇಟ್ಸ್ ಶಾರ್ಟ್ ಕಟ್ಸ್ ಹಾರಿಜಾಂಟಲ್ ಲೈನ್ ಟೆಸ್ಟ್ ಅದ ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡ್ ಒಬೆನ್ ಫೈಂಡ್ ಮಾಡೋದ ಸೊ ಈ ಬೇಸಿಕ್ ಅಥವಾ ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಅಂತೂ ಎವ್ರಿ ಇಯರ್ ಬರ್ತದ ಸೊ ಟೋಟಲ್ ಇಲ್ಲಿ 2 ಮಾರ್ಕ್ಸ್ ಆಯ್ತು ನಿಮ್ಗೆ ಮಿನಿಮಮ್ ಇಡಿದೆ ನಾನು ಇವಾಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಆಕ್ಚುಲಿ ವೇಟೇಜ್ ಇರೋದು 5 to 6 ಮಾರ್ಕ್ಸ್ ಬಟ್ ಐ ಹ್ಯಾವ್ ಕ್ಯಾಶ್ ಓವರ್ ಹಿಯರ್ 2 ಮಾರ್ಕ್ಸ್ ಓವರ್ ಹಿಯರ್ ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಟ್ರಿಗ್ನೋಮೆಟ್ರಿ ಅಂಡ್ ITF ಟ್ರಿಗ್ನೋಮೆಟ್ರಿ ಅಂಡ್ ITF ಅಲ್ಲಿ ನೀವು ನೋಡಿದ್ರ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ A sin x ಪ್ಲಸ್ ಆರ್ ಮೈನಸ್ B cos x ಈ ಫಾರ್ಮುಲಾ A sin x ಪ್ಲಸ್ ಆರ್ ಮೈನಸ್ B cos x based on this formula every year there will be questions ಖಂಡಿತ 100% questions will be there. Next ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನೋಡಿದಾಗ tan inverse x plus tan inverse y tan inverse x minus tan inverse y ಫಾರ್ಮುಲಾ ಮೇಲೆ 8 ಸ್ಟ್ಯಾಂಡರ್ಡ್ ITF ಐಡೆಂಟಿಟೀಸ್ ಕರೆಕ್ಟ್ 2 sin inverse x 2 cos inverse x 2 tan inverse x clear tan inverse of 2x by 1 minus x square ಇದೆಲ್ಲ ಫಾರ್ಮುಲಾಸ್ ಏನದ sin inverse of 3x minus 4x cube so all this formula based identities based one question compulsorily every year it will be there ಅದು ಡಿಫರೆನ್ಸಿಯೇಷನ್ ಅಲ್ಲಿ ಬರಬಹುದು ಅಥವಾ ಫೈಂಡಿಂಗ್ ದಿ ಸಿಂಪ್ಲಿಫೈಡ್ ಫಾರ್ಮ್ ಆರ್ ಸಾಲ್ವಿಂಗ್ ಫಾರ್ x ಆ ರೀತಿ ಕ್ವಶನ್ಸ್ ಲಾಸ್ಟ್ ಗೆ sin inverse x plus cos inverse x pi by 2 tan inverse x plus cot inverse x pi by 2 secant inverse x plus cos inverse x pi by 2 ಈ ಕಾನ್ಸೆಪ್ಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಓದೋದಿದ್ರೆ 1 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ ವೇಟೇಜ್ ಇರೋದು 4 to 5 ಮಾರ್ಕ್ಸ್ ಬಟ್ ಈ ಕಾನ್ಸೆಪ್ಟ್ಸ್ ಮೇಲೆ one fixed question will be there ಓಕೆನಾ ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ನಥಿಂಗ್ ಬಟ್ ವಾಟ್ ಕಾಂಪ್ಲೆಕ್ಸ್ ನಂಬರ್ಸ್
ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಕ್ವಶನ್ಸ್ ಬರೋದು ಬರೇ ಎರಡೇ ಥಿಂಗ್ಸ್ ಇಂದ. One is nothing but what? Properties and modulus of the complex number. Properties of modulus conjugate of the complex number. Properties of iota and cube root of unity. Properties of iota and what? Cube root of unity. E concepts. Moving on next, we have nothing but what? Direction ratios, direction cosines. Nodi, vector algebra. Vector algebra ali 4 marks bartada, but 3 marks I am giving you fixed over here. ಇದನ್ನ ರಿವೈಸ್ ಮಾಡೋಗಿ. Direction ratios, cosines and angles of a vector and their relationship. Angle between two vectors, dot product and dot product of two vectors and their identities. Dot product of two vectors and their identities. Moving on next, cross product along with their identities. Identities ಯಾವ್ದು ಗೊತ್ತಾಯ್ತಲ್ಲ? Fine. Along with this, ಇಲ್ಲಿ ಕೂಡ identities ಅಂದ್ರೆ you have to include over here. Fine. 1/6th point ಅಂತ ಬರಿತೀನಿ. Clear? Because every year 6th point, that is nothing but what? Lagrange's. Clear? Lagrange's identity. Clear? Lagrange's identity ಮೇಲೆ ಕೂಡ ಪ್ರತಿ ಒಂದು ವರ್ಷ ಒಂದು ಕ್ವಶನ್ ಅನ್ನ ಬಂದಿದೆ. Clear? Or alternate years. Fine. ಇಲ್ಲಿ angle between two vectors cos theta is equals to vector a dot vector b divided by mod of vector a mod of vector b. Dot product and their identities ಅಂದ್ರೆ ಇದು vector a plus vector b whole square, vector a minus vector b whole square. Fine. All these properties you can cover over here. Done alva. Moving on next, we have nothing but what students over here? Area of the triangle and parallelogram. Fine. Area of the triangle, adjacent sides ಮತ್ತೆ diagonals ಅನ್ನ ಯೂಸ್ ಮಾಡಿ area of the triangle ಮತ್ತೆ parallelogram ಅನ್ನ ಫೈಂಡ್ ಮಾಡೋದು. And next thing is we have Lagrange's identity. So ಈ 6 topics ಅನ್ನ ನೀವು ಕವರ್ ಮಾಡಿದ್ರೆ vector algebra ಅಲ್ಲಿ 3 marks fix. Moving on next, 3-dimensional geometry. 3-dimensional geometry ಅಲ್ಲಿ 2 marks. Total ಬರೋದು 3 marks, but ನಾನು 2 marks ಅನ್ನ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. That is nothing but what over here? Direction ratios, cosines and angles of a line and relationship between them. Direction ratios and cosines of coordinate axis. Distance of a point from coordinate axis. Different forms of the line, vector form, Cartesian form. Angle between two lines, again vector form, Cartesian form. Again shortest distance between two lines and conditions for parallelism and perpendicularity of two lines using what? Direction ratios. Fixed question. Moving on next, binomial theorem. Binomial theorem ಅಲ್ಲಿ 1 marks fix. Because questions ಬರೋದನೆ it will be term independent of x and middle term. Term independent of x and middle term and number of terms in simplification of this. Clear? Number of terms of simplification ಎಷ್ಟು ಇರ್ತಾವ? Again ಇದಕ್ಕೆ shortcut formula ಅದ. ಸೊ ಈ ಎಲ್ಲಾ ಫಾರ್ಮುಲಾ ಲಿಸ್ಟ್ ನಿಮ್ಗೆ ಬೇಕಂದ್ರೆ PDF ಅಂತ ಹಾಕಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತೀನಿ and from there you can get all these things. Moving on next, we have differential equations over here. Differential equations ನೋಡಿ, order and degree ಅಂತೂ ಫಿಕ್ಸ್. ನಾನು ಕೊಟ್ಟಿರೋದು weightage 1. ಆಕ್ಚುಲಿ 3 marks ಬರ್ತದೆ differential equation ಇಂದ. Question can be from integrating factor ಫೈಂಡ್ ಮಾಡೋದ, or it can be from linear differential equation of these two forms. Linear differential equation of these two forms. ನಾನು ಆಕ್ಚುಲಿ ಒಂದ ಕೊಟ್ಟಿದ್ದೀನಿ, ಆರ್ಡರ್ ಅಂಡ್ ಡಿಗ್ರಿ ಅಂತೂ ಫಿಕ್ಸ್ಡ್ ಕ್ವಶನ್ ಬರ್ತದ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೂಡ ಫೈಂಡ್ ಮಾಡೋದು ಬರ್ಬೋದಾ? ಒಂದ್ 5 ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಇದ್ರ ಮೇಲೆ ಒಂದ್ 5 ಪ್ರಾಬ್ಲಮ್ಸ್, ಇದ್ರ ಮೇಲೆ ಒಂದ್ 5 ಪ್ರಾಬ್ಲಮ್ಸ್, 2 ಮಾರ್ಕ್ಸ್ ನೀವೇ ಫಿಕ್ಸ್ ಮಾಡ್ಕೋಬಹುದು. ಸೊ ಇವಾಗಿನ ತನಕ ಟೋಟಲ್ ಇಫ್ ಯು ಸಿ, ನೆಕ್ಸ್ಟ್ ವಿ ಹ್ಯಾವ್ ಇಂಟಿಗ್ರೇಷನ್ ಓವರ್ ಹಿಯರ್. ಇಂಟಿಗ್ರೇಷನ್ ಅಲ್ಲಿ integration students, if you see over here, shortcuts on King's rule and Queen's rule ಅಲ್ಲಿ one question fix. Every year one question will be fixed on King's rule and Queen's rule. Fixed questions ಇದು. ಈ ಪ್ರಾಪರ್ಟಿ ಮ್ಯಾಗ ಕ್ವಶನ್ ಬರ್ಬೋದಾ? ಇಂಟಿಗ್ರೇಷನ್ e power x f of x plus f dash of x is equals to e power x f of x plus c. ಡೈರೆಕ್ಟ್ ಆಗಿ ಕ್ವಶನ್ ಬರ್ಬೋದಾ? ಏರಿಯಾ ಆಫ್ ದಿ ಎಲಿಪ್ಸ್ ಮ್ಯಾಗ pi ab or method of partial fraction and substitution ಮ್ಯಾಗ ಒಂದು ಕ್ವಶನ್ ಶೋರ್ ಶಾರ್ಟ್. ಆಕ್ಚುಲಿ ವೇಟೇಜ್ ಇರೋದು 8 to 9 marks, ಬಟ್ ನಾನು ನಿಮ್ ಫಿಕ್ಸ್ಡ್ ಮಾರ್ಕ್ಸ್ ಹೇಳ್ತಾ ಇರೋದ್ರಿಂದ I have given 2 for it. I have given 2 for it. Moving on next, we have nothing but what? Probability. Clear? Probability ಅದ ಸ್ಟೂಡೆಂಟ್ಸ್ ಇಲ್ಲಿ. ಸೊ probability ಮೇಲೆ ಪ್ರಾಪರ್ಟೀಸ್ ಬೇಸ್ಡ್ ಆನ್ ಕಂಡೀಷನಲ್ probability, ಶಾರ್ಟ್ಕಟ್ ಪ್ರಾಪರ್ಟೀಸ್ ಅದಾವ. ಇದೆಲ್ಲ PDF ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿ ಕೊಡ್ತೇನೆ ನಾನು. Moving on next, we have properties on independent theorem. Sorry, properties based on independent events. Clear? Theorem alla idu events. Okay, this is events students. Fine. Here it should have been events. Clear? Theorem alla, it should be events over here. Events. Fine. Events. Clear? Adamele next we have additional theorem over here. Addition theorem on probability. Probability of A union B is equals to probability of A plus probability of B minus probability of A intersection B. Clear? And next we have mutually exclusive and exhaustive events. So ಈ ರೀತಿ ನಿಮ್ದು ಏನಿದೆ ಫಿಕ್ಸ್ಡ್ 15 ಮಾರ್ಕ್ಸ್ ಅನ್ನ ನಿಮ್ಗೋಸ್ಕರ ನಾನು ಕೊಟ್ಟಿದ್ದೇನೆ. ಕ್ಲಿಯರ್? ಸೊ ಈ ಟಾಪಿಕ್ಸ್ ಅನ್ನ ನೀವು ಕರೆಕ್ಟ್ ಆಗಿ ರಿವೈಸ್ ಮಾಡಿದ್ರೆ
ಒಂದೆರಡು ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ನೀವು ನೋಡಿದ್ರೆ ಆರಾಮ್ಸೆ 15 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಎಲ್ಲ ಐಡೆಂಟಿಟೀಸ್ ಥಿಯರಮ್ಸ್ ಏನಿದೆ ರಿವೈಸ್ ಮಾಡೋಗಿ. ಒಂದು PDF ಅನ್ನ ಕೊಡ್ತೀನಿ, ಆ PDF ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಖಂಡಿತ ಮಾರ್ಕ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. Clear? So I hope students whatever we have done in today's this strategy video is helpful for you. Last minute exam ಗೆ ಹೋಗುವಾಗ ರಿವಿಷನ್ ಮಾಡುತ್ತಾ ಹೋಗಿ. So till then students, take care of your health and all the best for a KCET exam. Thank you my dear students.